ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ತಂಗಿ ಫಂಕ್ಷನ್ ಇರೋದ್ರಿಂದ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೆ. ಹಾಗೆ ನನಗಿಷ್ಟ ಅಂತ ಮಾವಿನಕಾಯಿ ಕೊಟ್ಟರು. ನಮ್ಮಮ್ಮ ನೋಡಿ ಎಷ್ಟು ಗಿಡ ಬೆಳೆಸ್ಕೊಂಡಿದ್ದಾರಂತ. ಇದು ಬದ್ನಿಕಾಯಿ 3 ಆಗಿತ್ತು, 2 ಮೊನ್ನೆ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡಿದೆ, ಚೆನ್ನಾಗಿತ್ತು. ಇನ್ನೂ ದೊಡ್ಡ ಸೈಜ್ ಬರುತ್ತೆ ಅದು. ಕರಿಬೇವು, ಇದು ಬಿರಿಯಾನಿಗೆ ಹಾಕ್ತೀವಲ್ಲ, ಬಿರಿಯಾನಿ ಎಲೆ. ಇದು ಸ್ವಲ್ಪ ಇದು ಏನಿದು ಅಲೋವೆರಾ, ಮೆಣಸಿನ್ಕಾಯಿ ಕೆಳಗಡೆ ಇದು ಹಾಕಿದ್ದೀನಿ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದು ಯಾವುದು? ಅಲ್ಲಿ ಸೇವಂತಿಗೆ, ಇದು ಸೇವಂತಿಗೆ ಹಾಕಿದ್ದೀನಿ. ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಬರ್ತಿದೆ. ಇಲ್ಲಿ ಸೇವಂತಿಗೆ ಇದೆ, ಸೇವಂತಿಗೆ, ಪಾಲಕು, ಇದು ಮೆಣಸಿನ್ಕಾಯಿ ನೋಡಿ, ಇದು ಹಣ್ಣಾಗಲಿ ಅಂತ ಅದರಲ್ಲೇ ಬಿಟ್ಟಿದ್ದೀನಿ. ಇದು ಬದನೆನೆ, ಇದು ಹೂವು ಆಗಿದೆ. ಇದು ಕರಿಬೇವು, ಇದು ದಂಟು, ಮತ್ತು ಇದೇನೋ ಒಂದು ಬರ್ತಿದೆ, ಅದು ಗೊಬ್ಬರಕ್ಕಾಗಲಿ ಅಂತ ಬೀಜಗಳು ಹಾಕಿರ್ತೀನಲ್ಲ, ಅದರಲ್ಲಿ ಏನೇನೋ ಒಂದೊಂದು ಉಟ್ಕೊಂಡಿರುತ್ತೆ. ಯಾವ ಗಿಡ ಅಂತ ಕಂಡುಹಿಡಿಯೋಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಇದು ನೆಲ್ಲಿಕಾಯಿನೂ ಹಾಕಿದ್ದೀರಾ? ಇದು ನೆಲ್ಲಿಕಾಯಿ ಗಿಡ. ಅದು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲ, ಸ್ಟಾರ್ ಫ್ರೂಟ್ ಅಂತ ತೊಗೊಬಂದ್ವಿ. ಆದರೆ ಅದು ನೋಡ್ರೆ ನೆಲ್ಲಿಕಾಯಿ ಗಿಡ. ಇದು ಸೀಬೆಹಣ್ಣು, 1 ಕಾಯಿ, 3 ಕಾಯಿ ಇತ್ತು, 2 ಉದ್ರೋಗಿ ಇದೊಂದು ಬರ್ತಿದೆ. ಇದು ಹೆಂಗೆ ಬರ್ತಿದೆ ನೋಡಿ, ಡಿಸೈನ್ ಆಗಿರ್ತಿದೆ. ಇದು ಟೊಮೆಟೊ, ಇದು ಪಾಲಕು. ಯಾವುದು ಟೊಮೆಟೊ? ಇದು ಇಲ್ಲೊಂದು ದೊಡ್ಡದಿತ್ತು, ಅದರ ಸುಮಾರು ಕಾಯಿ ಬಂದು ಒಣಗೋಯ್ತು. ಇದು ದಾಳಿಂಬೆ, ಇದೆಲ್ಲ ಪಾಲಕು, ಏನೋ ಹುಳ ತಿಂದ್ಬಿಟ್ಟಿದೆ. ಚೆನ್ನಾಗಿ ಬಂದಿತ್ತು. ಇದೆಲ್ಲ ಕೊತ್ತಂಬರಿ ಬಲ್ತೋಗ್ಬಿಟ್ಟಿದೆ ನೋಡಿ, ಹೂವಾಗಿದೆ ಎಲ್ಲ. ಇದು ನಿಂಬೆಹಣ್ಣು. ಇಲ್ಲಿ ನೋಡಿ ಹಾಗಲಕಾಯಿ ಇದೆ, ಹಾಗಲಕಾಯಿ ಅಲ್ಲೊಂದು 2-3 ಇದೆ ಮಗು. ಮತ್ತು ಆ ಕಡೆ ಹಾಗಲಕಾಯಿ ಬಿಟ್ಟಿದೆ. ಇದು ಮಲ್ಲಿಗೆ, ದುಂಡು ಮಲ್ಲಿಗೆ. ಇದು ದುಂಡು ಮಲ್ಲಿಗೆ. ಕಬ್ಬು ನೋಡಿ, ಕಬ್ಬು ಬಂದಿದೆ ನೋಡಿ, ಇಲ್ಲೊಂದು ಬಂದಿದೆ ಕಬ್ಬು, ಮತ್ತು ಇಲ್ಲಿ ಒಂದು ಉಳಿದಿದೆ, ಇಲ್ಲೊಂದು ಬರುತ್ತೆ ಮತ್ತು ಇಲ್ಲೊಂದು ಬರುತ್ತೆ. ಇದೆಲ್ಲ ಇದು ಪುದೀನ. ಇದು ಸೇವಂತಿಗೆ ಎಲ್ಲೋ ಸೇವಂತಿಗೆ. ಇದು ಟೊಮೊಟೊ, ಅದೇ ಹೇಳಿದ್ನಲ್ಲ, ಇದು ಸೀಡ್ಸಲ್ಲಿ ಏನೋ ಬಂದಿದೆ, ಸೀತಾಫಲನೋ ಸಪೋಟನೋ ಏನೋ ಇರ್ಬೋದು ಅನ್ಕೋತೀನಿ. ಇದು ದೊಡ್ಡ ಮಲ್ಲಿಗೆ ಬರುತ್ತೆ. ಇದ್ರದ್ದು ಹೂವು ಸ್ವಲ್ಪ ಕಿತ್ತಿಟ್ಟಿದ್ದೀನಿ, ತೋರಿಸ್ತೀನಿ ಸಂಜೆ ಕಿತ್ತಿಟ್ಟಿದ್ದೇನೆ. ಅದೆಷ್ಟು ಹೂವು? ಈ ಗಿಡ ಸುಮಾರು, ಈ ಹಬ್ಬದಲ್ಲಿ ಸುಮಾರು ಹೂವು ಕೊಟ್ಟಿದೆ. ಒಂದು 10 ಮೊಳ ಹೂವು ಸಿಕ್ಕಿದೆ ಇದೊಂದು ಗಿಡದಲ್ಲಿ. ಸಖತ್ ಬಿಡುತ್ತೆ ಹೂವು ಇದು. ಮತ್ತು ಇದು ಡ್ರ್ಯಾಗನ್ ಫ್ರೂಟ್ ಆಗಿದೆ, ತೋರಿಸಿ ನೋಡಿ, ಇಲ್ಲಿದೆ, ಆ ಕಡೆ ಬಂದಿದೆ. ಇದು 2ನೇ ಸತಿ ಬಿಟ್ಟಿರೋದು ಡ್ರ್ಯಾಗನ್ ಫ್ರೂಟು. ಬೆಳಗ್ಗೆ ಹಳ್ಳಿತ್ತು ಅದು. ಹಾಂ, ಡ್ರ್ಯಾಗನ್ ಫ್ರೂಟು. ಮತ್ತು ಆಗಲಿಕ್ಕೆ ಈ ಕಡೆ ಎಲ್ಲ ಬಿಟ್ಟಿದೆ. ಅಲ್ಲಿ ಸಂದಿಲ್ಲಿದೆ, ಅಲ್ಲಿ ಹೋಗ್ಬೇಕು. ಅಲ್ಲಿದೆ ನೋಡಿ, ಕಾಣ್ತಿದ್ಯಾ? ಇಲ್ಲಿದೆ, ಕಾಣಿಸುತ್ತೆ. ಅಲ್ಲಿದೆ, ಇನ್ನೂ ಸಣ್ಣ ಇಲ್ಲಿ ಕಾಯಿ ಆಗಿದೆ. ಇಲ್ಲಿದೆ. ಇದು ತುಳಸಿ, ಅದು ಶುಂಠಿ, ತುಳಸಿ, ಡ್ರ್ಯಾಗನ್ ಫ್ರೂಟು, ಕಬ್ಬು. ಇದು ಯಾವ ಹೂವು ಅಂದರೆ? ಮಲ್ಲಿಗೆ. ಇದು ದುಂಡು ಮಲ್ಲಿಗೆ, ಪುದೀನ, ಕಬ್ಬು. ನಿಂಬೆಹಣ್ಣು ಸಖತ್ ಬಿಡುತ್ತೆ. ಇದು ಚಿಕ್ಕ ಗಿಡ, ಅದು ತುಂಬ ಕಾಯಿ ಬಿಡುತ್ತೆ. ನಿಂಬೆಹಣ್ಣು, ಕೊತ್ತಂಬರಿ. ಹಿಂದೆ ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಇಲ್ಲೂ ಇದೆ, ಇಲ್ಲೂ ಕಾಯಾಗಿದೆ, ಎಲ್ಲ ಕಾಯಿಗಳಾಗಿದೆ. ನನ್ನ ಕಾಯಿ ಇದು ಇಷ್ಟು ಸುಮಾರು ಒಂದು ಸತಿ ಬಿಟ್ಟರೆ 1 kg ಅಷ್ಟು ಬಿಡುತ್ತೆ. ಇದು 2ನೇ ಸತಿ ಬಿಟ್ಟಿರೋದು. ಇದು ಈ ಕತ್ಲಲ್ಲಿ ವಿಡಿಯೋ ಮಾಡ್ತಿದ್ದೆ ನೋಡಿ, ಏನು ಕಾಣುತ್ತೆ. ನಮ್ಮಮ್ಮ ಮಿಂಚಿಂಗ್ ಎಷ್ಟು ಕತ್ಲೆ ಆದ್ರೂ ಓಲೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಏನು ಮಿಂಚಿಂಗ್. ಅದರದ್ದು ಗಿಡದ್ದು ನೋಡಲು ಹೂವು ಬಿಡಿಸಿಟ್ಟಿದ್ದೀನಿ. ಸಂಜೆ ಇದೆ ಗಿಡದಲ್ಲಿ ತುಂಬ ಇಲ್ಲ. ಈ ಥರ ಹೂವು ಅದು ಸುಮಾರು ಒಂದು 10 ಮೊಳ ಹೂವು ಸಿಕ್ತು. ಸಖತ್ತು ಬಿಡುತ್ತದೆ. ಅದೊಂದು ಗಿಡದಲ್ಲಿ ನಾನು ಹಬ್ಬಕ್ಕೆ ಹೂವನೇ ತೊಗೊಳ್ಳಿಲ್ಲ. ಹಾಕೊಂತೀಯಾ? ಯಾವ ಸ್ಯಾರಿ ಹಾಕೊಂತೀಯ ಬೆಳಗ್ಗೆ? ಇದು ಹಾಕೋತೀಯ ಮೆರೂನ್. ಇದು ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಇದು ಕಾಟನ್ನು, ಸ್ವಲ್ಪ ಕಾಟನ್ ಥರ ಕಾಣುತ್ತೆ. ಇದು ಮೈಸೂರು ಸಿಲ್ಕು 2 ಇದೆ. ಇದು ಹುಟ್ಟಿರಲಿಲ್ಲ, ಇದು ಉಡೋಣ ಅಂದ್ಕೊಂಡೆ. ಬೇಡ ಅಂದ್ಕೊಂಡು ಸುಮ್ಮನೆ. ನಿಮ್ಮ ಅಪ್ಪಾಜಿ ಅಷ್ಟು ಕಾಸ್ಟ್ಲಿದೆ ಯಾಕೆ ಹಾಕ್ಕೊಂಡ್ಯಾ, ಸಾಕು ಅದನ್ನೇ ಹಾಕ್ಕೊಂಡು ಹೋಗು ಅಂತ. ಎಷ್ಟು 7,500 ಕೊಟ್ಟಿದ್ದೀರಲ್ಲ.
ಇದು ರೇಷ್ಮೆ ಸೀರೆ, ಇದೆರಡು ರೇಷ್ಮೆ ಸೀರೆ. ಎಷ್ಟು ಸ್ಯಾರಿ ಇಟ್ಕೊಂಡಿದ್ದೆ ಅಂದರೆ ಇದು ಎಲ್ಲ ಒಂದ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಮಳೆ ಬರುತ್ತಲ್ಲ, ಬಟ್ಟೆ ಒಣಗಕ್ಕೆ ಇದು ಹ್ಯಾಂಗರ್ಗಳು ಬೇಕು ಅಂದ್ಬಿಟ್ಟು ಹ್ಯಾಂಗರ್ಗಳೆಲ್ಲ ತೆಗೆದು ಎಲ್ಲ ಒಂದಕ್ಕೆ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಸುಮಾರು ಒಂದು ಹ್ಯಾಂಗರಲ್ಲಿ 3 ಸೀರೆ 2 ಸೀರೆ ಹಿಂಗಿದೆ. ಇದರಲ್ಲಿ 3 ಸೀರೆ ಇದೆ, ಇದರಲ್ಲಿ 2 ಸೀರೆ ಇದೆ, ಇದರಲ್ಲಿ 2 ಸೀರೆ ಇದೆ, ಇದರಲ್ಲಿ 2 ಸೀರೆ ಇದೆ, ಹಾಗೆ ಇದರಲ್ಲಿ 3 ಸೀರೆ ಇದೆ, ಇದರಲ್ಲಿ 3 ಸೀರೆ ಇದೆ. ಅಲ್ಲಿ ಎಷ್ಟು ಸೀರೆ ಇದಾವೆ ನಿನ್ನ ಹತ್ರ? ಇಲ್ಲ ಎಣಿಸಿಲ್ಲ ನಾನು, ಒಂದಷ್ಟು ಕೊಟ್ಬಿಟ್ನಲ್ಲ ಸೀರೆ. 20 ಮೇಲೆ ಇದಾವೆ. ಬೆಳಗ್ಗೆ ಆಗೋ ಜುಮ್ಕೆ ಹಾಕೋತಿದ್ದೆ. ಇದು ಅವಳಿಗೆ ಇವಳಿಗೆ ಕೊಡೋದಕ್ಕೆ ತಂದಿರೋದು ಉಂಗುರ, ನನ್ನ ತಂಗಿ. ಓಕೆ ಅಲ್ಲ, ಚೆನ್ನಾಗಿದೆಲ್ಲ, ಚೆನ್ನಾಗಿದೆ ಡಿಸೈನ್. ನನಗೆ ಯಾಕೋ ಇದೆ ಇಷ್ಟ ಆಯಿತು. ಮತ್ತು ಸೈಜು ಸಿಕ್ಕಲಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದಿದ್ರೆ ಪರವಾಗಿಲ್ಲ ಅಂತ ಬೇಕಾಗಿದ್ದು. ಮತ್ತು ಇದೊಂದು ಕರಿಮುಂಚೆ ಸಾಕಲ್ಲ, ಸಾಕು. ಇದು ಡಾಲರ್ ಕಟ್ ಆಗಿಬಿಟ್ಟಿದೆ. ಯಾವಾಗ ಹೆಂಗೆ? ಹಂಗೆ ಹಾಕೋತೀವಿ, ಗೊತ್ತಿಲ್ಲಪ್ಪ, ಕಟ್ ಆಯ್ತು. ಡೈಲಿ ವೇರ್ ಮಾಡ್ತೀನಲ್ಲ, ಕಟ್ ಆಗಿಬಿಟ್ಟು ಬಕೆಟಲ್ಲಿ ಬಿದ್ದೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಡಾಲರ್ ಇದು. ಅದು ಇದೆ, ಮೆರೂನ್ ಹಾಕ್ಕೊತೀನಿ, ಬಳೆ ಹಾಕ್ಕೊಬಿಟ್ಟಿದ್ದೀನಿ. ಬೆಳಗ್ಗೆ ಕಷ್ಟ ಸ್ವಲ್ಪ ಟೈಟ್ ಇದೆ ಅಂತ. ಏನು ತೆಗ್ಯಕ್ಕೆ ಬಂದೆ ನಮ್ಮ ಮರ್ತೋಯ್ತಲ್ಲ. ಹೋಮ್ ಟೂರ್ ಆಗ್ತಿದೆ ನಿಮ್ಗೆ ಇವಾಗ. ಕೊಡ್ತೀನಿ ಈ ಕಡೆಗೆ. ಯಾವುದು? ಅದು ಅಲ್ಲಿ ಇಟ್ಟಿದೆ, ಬಿಸಿಲು ಬರ್ತಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಅಲ್ಲಿ ಇಡೋದು, ಮೂಲೆಯಲ್ಲಿ ಇಡೋದು. ಈ ಜಾಗದಲ್ಲಿ ಇಟ್ಬಿಡ್ತೀನಿ. ಇದು ನಮ್ಮ ಬಾಲ್ಕನಿ, ಇಲ್ಲೇ ಬಟ್ಟೆ ಒಣಗಾಕೋದು. ಇದು ಕಿಚನ್. ನಾನೇನು ಅಂತ ನೀಟಾಗಿ ಇಟ್ಕೊಂಡಿಲ್ಲಪ್ಪ. ನಮ್ಮ ಹತ್ರ ಏರ್ ಫ್ರೈಯರ್, ಕೆಟಲ್, ಬ್ಲೆಂಡರು, ಫಸ್ಟ್ ಗ್ಯಾಸ್, ಅಲ್ಲಿದೆ ಮಿಕ್ಸಿ ಇದೆ, ಮಿಕ್ಸಿ ಇದೆ, ಇದು ಬ್ರೆಡ್ ಟೋಸ್ಟರ್ ಇದೆ. ಎಲ್ಲ ಇಲ್ಲಿ ಇಕ್ಕನಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀವಿ. ಒಳಗಡೆ ಎಲ್ಲ ಡಸ್ಟಿಂಗ್ ಬಾಕ್ಸ್ ಇದೆ, ಜಾಗ ಇಲ್ಲ. ಎಲ್ಲ ಕವರ್ ಮಾಡಿ ಇಡಬೇಕಷ್ಟೇ. ಕವರ್ ಅಲ್ಲ ನೋಡಿ, ಮಿಕ್ಸಿ 2 ಬಾಕ್ಸ್ ಎಲ್ಲ ಅಲ್ಲಿದೆ. ಅದು ಜಾಗ ಇಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂತ ಅಲ್ಲಿ ಇಟ್ಟಿರೋದಷ್ಟೇ. ಇದು ಕಬೋರ್ಡ್. ಎಲ್ಲ ಕಾಫಿ ಬಾಟ್ಲುಗಳು, ಕಾಫಿ ಹುಚ್ಚು. ಕಾಫಿ ಹುಚ್ಚು ಜಾಸ್ತಿ ಎಲ್ಲ. ಅಲ್ಲಿರೋ ಎಲ್ಲ ಪ್ರತಿಯೊಂದು ಡಬ್ಬನೂ ಕಾಫಿ ಡಬ್ಬಗಳು ಎಲ್ಲ ಗಾಜಿನ ಇರಬೇಕು. ಕಾಫಿ ತಿಂತಾರೆ ಯಾಕೆ? ಅಲ್ಲೊಂದು ಲೈನ್ ಇದೆ, 3 ಲೈನ್ ಇದೆ ಕಾಫಿ ಕುಡಿಯೋದು. ಕಾಂಟಿನೆಂಟಲ್ ಎಕ್ಸ್ಟ್ರಾ. ಸಾಕು ಬಿಡು ಮಂಗನ. ಇದು ದೇವ್ರ ಮನೆ, ಸಿಂಪಲ್ ಅಂದರೆ ಸಿಂಪಲ್. ಸಿಂಪಲ್ ದೇವ್ರ ಮನೆ. ಮತ್ತು ಇದು ಹಾಲ್. ಎಲ್ಲ ಇವತ್ತು ಹಿಂಗೆ ನೋಡಿ. ಬೆಳಗ್ಗೆ ನೋಡಿ ಫಂಕ್ಷನ್ಗೆ ಹೋಗೋದು ಹಿಂದಿನ ದಿನ ಎಲ್ಲ ಕ್ಲಿಯರ್ ಆಗಿರುತ್ತೆ, ಏನೂ ಇರೋದಿಲ್ಲ. ಹಾಗೆ ಅಮ್ಮಗೆ ಬ್ಲ್ಯಾಕ್ ಕಾಫಿ ಕುಡಿಯೋದು ಮುಂಚೆ ಇತ್ತು, ಇವಾಗೇನು ಬ್ಲ್ಯಾಕ್ ಕಾಫಿ ಕುಡಿತಾರೆ, ಬರೀ ಬಿಸಿನೀರು ಕುಡಿತಾರೆ ಗೊತ್ತಿಲ್ಲ. ಇದು ಆಟೋಮ್ಯಾಟಿಕ್ ಆಫ್ ಆಗುತ್ತೆ ನೋಡಿ. ಹಾಂ ಅಷ್ಟೇ. ಸೊ ನೋಡಬೇಕು ಏನು ಕುಡಿತಾರೆ ಅಂತ. ನೋಡಿ ರೆಡಿ ಆಗಿದ್ದಾಯಿತು. ಗ್ಯಾಸ್ ಆಫ್ ಮಾಡಿದ್ದಾಯ್ತು. ಎಲ್ಲ ಓಕೆ. ಓಕೆ, ಕಲರು ಇದು ರೆಡ್ ಕಾಣ್ತಿದೆ. ಮೆರೂನ್ ಅದು ವಿಡಿಯೋದಲ್ಲ. ಸಿಂಪಲ್ ಆಗಿದೆ ತಾನೇ, ತುಂಬ ಓವರ್ ಆಯ್ತಾ? ಇಲ್ಲ ಮೇಕಪ್ಪು ಅದೆಲ್ಲ ಇಷ್ಟ ಇಲ್ಲ, ನಾನು ಎಂಥದ್ದು ಹಾಕಿಲ್ಲ. ಜಸ್ಟ್ 1 ಕ್ರೀಮು, ಲಿಪ್ ಬಾಂಬು ಮತ್ತು ಕಣ್ಕಪ್ ಅಷ್ಟೇ, ಎಂಥದ್ದು ಹಾಕಿಲ್ಲ. 1 ಕ್ರೀಮ್. ಇವಳಷ್ಟೆಲ್ಲ ನಂಗೆ ಮೇಕಪ್ ಮಾಡ್ಕೊಳಕ್ಕೆ ಬರೋದಲ್ಲ, ನಾನು ಮೇಕಪ್ ಸೆಟ್ ಇಟ್ಕೊಂಡು ಇಲ್ಲ ಯಾವುದನ್ನು. ಜಸ್ಟ್ 1 ಕ್ರೀಮ್, 1 ಪೌಡ್ರ್, ಲಿಫ್ಟಿಗೂ ಅಲ್ಲ, ಅದು ಲಿಪ್ ಬಾಂಬು ಕಣ್ಕಪ್ ಇಷ್ಟೇ. ಸಿಂಪಲ್. ಬಾಯ್. ನನ್ನ ಮನೇಲಿದ್ರು ಇಷ್ಟ ನಡೆಯೋದು, ಆಚೆ ಹೋದ್ರು ಇಷ್ಟ ನಡೆಯೋದು. ಎಕ್ಸ್ಟ್ರಾ ಇದೊಂದು ಹಾಕಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಇದೊಂದು ಮತ್ತು ಜುಮ್ಕೆ ಒಂದು.
ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅಂತ ಹೋಗೋ ದಾರಿಯಲ್ಲಿ ಶ್ರೀವಾ ಪ್ರಸಾದ್ ವೆಜ್ ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ತಿಂದು ಅಮ್ಮ ಹೊರಗಡೆ ಏನೋ ಮಾತಾಡ್ತಿದ್ರು ಅಪ್ಪಾಜಿ ಜೊತೆ. ಇಷ್ಟ ಆಯ್ತಾ ಏನಾದರೂ? ಯಾವುದೋ ಕಣ್ಣು ಸೆಳೆದಿದೆ ಇವಾಗ ಅಮ್ಮಗೆ. ಇಲ್ಲಿ ಪಕ್ಷಿ ಎಂಟ್ರೆನ್ಸ್ ಪಾರ್ಕಿಂಗು ಇದೆ. ಇದೆಯಾ? ಪೂರ್ತಿ ಕಾರಲ್ಲಿ ಬಂದು ಕೂದಲೆಲ್ಲ ಕೆದರೈತೆ. ನನ್ನ ತಂಗಿ ಫಂಕ್ಷನ್ ಹೋಗಬೇಕಿತ್ತು. ಅವರು 10:30 ಕೂರಿಸ್ತೀನಿ ಅಂತ ಹೇಳಿದರು ನಮ್ಮ ತಂಗಿನ. ಬಟ್ ಇನ್ನು ಟೈಮ್ ಆಗಿರಲಿಲ್ಲ. 9 ಗಂಟೆಗೆ ರೀಚ್ ಆದ್ವಿ ಅಂತ ಫಸ್ಟಲ್ಲಿ ಪಕ್ಷಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇದ್ರ ನೆಕ್ಸ್ಟ್ ಪಾರ್ಟ್ನ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.